ಸುಖವನ್ನು ಅನುಭವಿಸಿದ್ವಿ. ಇವತ್ತು ವಿಷ್ಣುವರ್ಧನವರ ಸಂಸ್ಕಾರದಲ್ಲಿಯೂ ಎದ್ದು ಕಾಣುವ ಶಿಸ್ತು ಬಹಳ ನೋವು ಮಾಡುತ್ತೆ. ಸಾವಿಗೂ ಒಂದು ಘನತೆ ಇದೆ. ಅದನ್ನು ಬಹಳ ಶಿಸ್ತಿನಿಂದ ಮತ್ತು ದುಃಖದಿಂದ ಆಚರಿಸಬೇಕು. ಇನ್ನೂ ನಮ್ಮ ಸಮುದಾಯದಲ್ಲಿ ದುರಾದೃಷ್ಟಕರವಾಗಿ ಅದು ಬಹಳ ಅಶಿಸ್ತಿನಿಂದ ಕೂಡ ಇರುತ್ತೆ. ಆ ನೋವನ್ನು ನುಂಗಿಕೊಂಡು ವಿಷ್ಣುವರ ಬಗ್ಗೆ ನಾವು ಒಂದು ಮಾತನಾಡ್ಬೋದು ಅನಿಸುತ್ತೆ. ಯಾಕಂದರೆ ಇಂಥ ಹೊತ್ತಲ್ಲಿ ಮಾತಾಡೋದು ಎಷ್ಟು ಸರಿಯೋ ಗೊತ್ತಿಲ್ಲ, ಮೌನವಾಗಿರ್ಬೇಕಾಗಿ ಬರ್ತೀವಿ. ಆದರೆ ಮಾತಾಡದಿದ್ರು ಕೂಡ ಕರ್ತವ್ಯವಿರೋದು. ಒಬ್ಬ ಕಲಾವಿದರು ನಿರ್ಗಮಿಸಿದಾಗ ಅದನ್ನು ಮಾತಾಡಿದ್ರು. ನನ್ನ ವಿಷ್ಣುವರ ನೆನಪು ಸುಮಾರು 15-16 ವರ್ಷದಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ನಾನು ಎಲ್ಲರ ಹಾಗೆ ನಾಗರಹಾವು, ರಾಮಚಾರಿ ಪಾಠ, ಅಭಿಮಾನಿ, ಥಿಯೇಟರ್ಗೆ ಹೋಗಿ ನಿಂತ್ಕೊಳ್ಳೋದು ನೋಡೋದು ಆ ಥರದ ಜನಗಳಿಂದ ಪ್ರಾರಂಭ ಆಗುತ್ತೆ. ಆದರೆ ಉದ್ದೇಶ ಶುರು ಮಾಡಿದಾಗ ಈಗ ಒಟ್ಟಿಗೆ ನಿರ್ಧರಿಸಿರುವಂಥ ಅಶ್ವಥ್ ಮತ್ತು ವಿಷ್ಣುವರ್ಧನ್ ಇಬ್ಬರು ಅಷ್ಟರಲ್ಲಿ ಕೆಲಸ ಮಾಡೋದು. ಒಬ್ಬರು ಕರೆಯ ಹಿಂದೆ, ಒಬ್ಬರು ಕರೆಯ ಮುಂದೆ. ಅದು ಒಂದು ಸೋಜಿತಂತ. ಆ ಚಿತ್ರದಲ್ಲಿ ವಿಷ್ಣು ಅವರು ನಾಯಕ ನಟರಾಗಿ ಅಲ್ಲ, ಗೌರವ ನಟರಾಗಿ ಬಂದು ಕೆಲಸ ಮಾಡ್ತಾರೆ. ಯಾವ ಸಂಭಾವನೆ ಪಡೆದೇ ಆ ಚಿತ್ರದ ಒಂದು ಪ್ರಮುಖ ಪಾತ್ರ ಮಾಡಿದೆ. ಅಲ್ಲಿಂದ ಅವ್ರ ನೆನಪು ಶುರುವಾಯಿತು. ಆ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳೆಲ್ಲ ಬಂತು. ಅನಂತರ ಒಂದು ಸಿನಿಮಾ ಮಾಡಬೇಕು, ನಾವು ಬಿಡ್ತೀವಿ, ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಚರ್ಚೆ ಯಾವಾಗಲೂ ಈಗ ಬೇಕಾಗಿ ಮತ್ತೆ ಅದು ಪೂರ್ವದಿದ್ದು 2004ರಲ್ಲಿ ಮತ್ತೆ ಅದರ ಸ್ವಚ್ಛವಾಗಿ ಮಾತಾಡಿದೆ. 3 ವರ್ಷಗಳ ಕಾಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಆ ಚಿತ್ರವನ್ನು 2007ರಲ್ಲಿ ಬಿಡುಗಡೆ ಮಾಡಿದೆ. ಬಹುಶಃ 3 ವರ್ಷಗಳ ಅವಧಿಯಲ್ಲಿ ಒಂದೇ ಚಿತ್ರಕ್ಕೆ ನಾನು ಪೂರ್ಣ ಕೆಲಸ ಮಾಡಿದ್ರು ಕೂಡ 10,000 ಚಿತ್ರಗಳಲ್ಲಿ ಕೆಲಸ ಮಾಡಿದಷ್ಟು ಒಡನಾಟ, ಭಾವನಾತ್ಮಕ ಸಂಬಂಧ ಆ ಜೊತೆಗೆ ಪ್ರಾಪ್ತವಾಗಿದೆ. ಅದರಲ್ಲಿ 2 ಥರಗಳು. ಒಂದು ವೈಯಕ್ತಿಕವಾಗಿ ಸಿನಿಮಾಕ್ಕಾಗಿ ಇರುವಂತಹ ಒಂದು ವೃತ್ತಿ ಸಂಬಂಧಿಯಾದಂತಹ ಅನುಭವಗಳು, ಸಿನಿಮೇತರವಾದಂತಹ ಖಾಸಗಿಯಾದಂತಹ ಸ್ನೇಹದ ಸಿನಿಮಾ ಮೀರಿದಂತಹ ಅನುಭವಗಳು. ಆ 2 ಅನುಭವಗಳು ಇವತ್ತು ನನ್ನಲ್ಲಿ ಒಂದು ದೊಡ್ಡ ಮಂಥನವನ್ನು ಉಂಟು ಮಾಡಿದೆ. ವಿಷ್ಣುಗಳು ಇಲ್ಲ ಅಂದ್ರೆ ನಂಬಕ್ಕೆ ಆಗಲ್ಲ ಅನಿಸ್ತಿದ್ವಿ. ಬೆಳಗ್ಗೆ ಹೇಳ್ತಿದ್ದು ಸುಳ್ಳಿಗೆ ಹೋದಾಗ ಕನಸ ಎಲ್ಲ ಅನ್ಸುತ್ತೆ. ಆದರೆ ಈ ಎಲ್ಲ ದೃಶ್ಯಾವಳಿಗಳನ್ನು ನೋಡುವಾಗ ಇಲ್ಲ, ಈಗ ನಾವು ಅವ್ರು ಕರ್ಕೊಂಡ್ಬಿಟ್ಟಿದ್ದೀವಿ. ಮಾತಾಡಿ ಹೇಳಿ ಚಿಟ್ಟೆಯನ್ನು ಅರಸಿ ಹೋಗುವ ಗೋಳಿನ ಭಾಷಣ ಮಾಡಿ ನಿಜವಾಗಿಯೂ ಅವರು ಚಿಟ್ಟೆಯನ್ನು ಅರಸಿ ಒಗೆಬಿಟ್ರು. ಅದನ್ನು ನನ್ನ ಉಪಯೋಗ ಆಗ್ತಾ ಇದೆ. ಎಲ್ಲರೂ ನೋಡ್ಬೋದು. ಈ ಪರೀಕ್ಷೆಯಲ್ಲಿ ನೆನ್ಸ್ಬೇಕಿತ್ತು. ಅಲ್ಲಿ ಒಂದು ದೃಶ್ಯ ನೋಡ್ತಿದ್ರೆ ಮನೆಯಲ್ಲಿ ದೃಶ್ಯ ನೋಡ್ತಿದ್ರೆ ಇದು 5 ಚಿತ್ರಗಳಲ್ಲಿ ದೃಶ್ಯವಾಗಿದ್ದಾಗ ಅಂತ ಅನ್ನಿಸ್ತಿತ್ತು. ಆದರೆ ಅದು ಸುಳ್ಳು ಸತ್ಯ. ವಿಷ್ಣು ಅವರು ನಮ್ಮನ್ನು ಅನ್ಕೊಂಡಿದ್ದಾರೆ. ನಿಜ, ಅವ್ರು ನಿಂತು ಮಾತಾಡೋದು ಬೆಳಗ್ಗೆ ನಾನು ಈ ಒಂದು ನಿಜವಾಗ್ಲೂ ಈ ಒಂದು ಶಾಕಿಂಗ್ ನ್ಯೂಸ್ ಕೇಳಿದಾಗ ನನಗೆ ಕಣ್ಣು ಮಂಜಾಗಿತ್ತು. ಇದು ನಿಜಾನ ಏನು ಅಂದ್ಬಿಟ್ಟು ನನಗೆ ಅತ್ಯಂತ ಚೇತರಿಸ್ಕೊಳ್ತಿದ್ದೀನಿ. ಆಮೇಲೆ ಮಕ್ಕಳು ಕೇಳಿತು ಅಂತ